Hello students, we have been discussing applications of this operational amplifiers. So in that we have one more application, that is op-amp as multiplier. Op-amp as multiplier. ನೋಡಿ op-amp as a multiplier ಅಂದ್ರೆ ಅರ್ಥ. So ಹೆಂಗೆ adder ಅಂದ್ರೆ it adds to input voltage ಅಂತೀವಿ. Subtractor ಅಂದ್ರೆ it gives the difference of two input voltage ಅಂತೀವಲ್ಲ. So ಅದೇ ತರ ಇಲ್ಲಿ op-amp as multiplier ಸರ್ಕ್ಯೂಟ್ ಆಗಿ ನೋಡೋಣ. op-amp as multiplier. ಓಕೆ, ಸೊ ಮಲ್ಟಿಪ್ಲೈಯರ್ ಅಥವಾ ಮಲ್ಟಿಪ್ಲಿಕೇಶನ್ ಮಾಡುವಂತ ಒಂದು ಸರ್ಕ್ಯೂಟ್ ಆಗಿ ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದನ್ನ ನೋಡೋಣ. ಸೊ ಅಲ್ಲಿಗೆ ಈಗ ನೋಡಿ, ನಮಗೆ ಫೈನಲ್ ಔಟ್ಪುಟ್ ಆಗಾದ್ರೆ ಏನಾಗಿರುತ್ತೆ ಇಲ್ಲಿ ಮಲ್ಟಿಪ್ಲೈಯರ್ ಅಲ್ಲಿ op-amp as ಮಲ್ಟಿಪ್ಲೈಯರ್ ಆಗಿ ಯೂಸ್ ಮಾಡಿದಾಗಂದ್ರೆ, ಸೊ ಇಟ್ ಈಸ್ ಪ್ರಪೋರ್ಷನಲ್ ಟು ವಾಟ್ ಪ್ರಾಡಕ್ಟ್ ಆಫ್ ಇನ್ಪುಟ್ ಸಿಗ್ನಲ್ಸ್ V1 ಮತ್ತೆ V2 ನ ಪ್ರಾಡಕ್ಟ್ ಗೆ ಪ್ರಪೋರ್ಷನಲ್ ಆಗಿರುತ್ತೆ. ಸೊ ಹಾಗಾದ್ರೆ ಈ ರಿಸಲ್ಟ್ ಬರ್ಬೇಕಂದ್ರೆ ನಾವೇನ್ ಮಾಡ್ತೀವಿ ಅಂದ್ರೆ ಫಸ್ಟಿಗೆ ಎರಡು ಲಾಗರಿಥಮಿಕ್ ಆಂಪ್ಲಿಫೈರ್ ನ ತಗೊಂತೀವಿ. ಸೊ ಹಾಗಾಗಿ ಲಾಗರಿಥಮಿಕ್ ಆಂಪ್ಲಿಫೈರ್ ನ ಎರಡು ಲಾಗರಿಥಮಿಕ್ ಆಂಪ್ಲಿಫೈರ್ ನ ರಿಸಲ್ಟ್ ನ V01 ಅಂಡ್ V02 ಅಂತ ತಗೋಣ. ಓಕೆ, ಸೊ V01 ಈಸ್ ಪ್ರಪೋರ್ಷನಲ್ ಟು, ಲೆಟ್ ಅಸ್ ಸೇ ಇಲ್ಲಿ ಲಾಗರಿಥಮಿಕ್ ಆಂಪ್ಲಿಫೈರ್ ಯೂಸ್ ಮಾಡ್ತಿರೋದ ಲಾಗ್ ಇ ಆಫ್ V1 ಅಂತ ಹೇಳೋಣ. ಅದೇ ತರ ಸೊ ಇನ್ನೊಂದು ಏನು ಲಾಗರಿಥಮಿಕ್ ಆಂಪ್ಲಿಫೈರ್ ಅಲ್ಲಿ ಲಾಗ್ ಆಫ್ V2, ಸರಿನಾ? ಸೊ ಈ ಎರಡು ಇನ್ಪುಟ್ ನ ಫಸ್ಟ್ ಗೆ ಯಾವ್ದಕ್ಕೆ ಅಪ್ಲೈ ಮಾಡ್ತೀವಿ, ಬೇರೆ ಎರಡು ಏನು ಲಾಗರಿಥಮಿಕ್ ಆಂಪ್ಲಿಫೈರ್ ಗೆ ಅಪ್ಲೈ ಮಾಡ್ತೀವಿ. ದೀಸ್ ಆರ್ ದ ಇಂಟರ್ಮೀಡಿಯೇಟ್ ರಿಸಲ್ಟ್ಸ್. ಓಕೆ, ನೆಕ್ಸ್ಟ್ ಲೆಟ್ ಅಸ್ ಆಡ್ ದೀಸ್ ಟು. ಓಕೆ, ಸೊ ಇವೆರಡನ್ನ ಏನ್ ಮಾಡೋಣ, ಆಡ್ ಮಾಡೋಣ. ಸೊ ಆಡ್ ಮಾಡೋದಾದ್ರೆ ಅದ್ರ ರಿಸಲ್ಟೆಂಟ್ ಏನಾಗಿರುತ್ತೆ, let it be V03, that is sum of V01 and V02. okay, so ಎರಡನ್ನ ಆಡ್ ಮಾಡೋಣ. ಸೊ ಆಡ್ ಮಾಡಿದ್ರೆ ಏನಾಗುತ್ತೆ, log V1 plus log V2, so natural log of these two. So this can also be written as log of V1 into V2. So from the properties of logarithmic, right? So next, ಈಗ suppose if you want V1 into V2, so can we just apply anti-log to this, right? ಹಾಗಾದ್ರೆ ಫೈನಲ್ ಆಗಿ V0 is equal to anti-log of V03 ಅಂತ ಹೇಳ್ಬೋದಾ? ಸೊ ನೆಕ್ಸ್ಟ್ ಹಾಗಾದ್ರೆ anti-log of V1 into V2. So log anti-log, so they get cancelled. So remaining thing is log of V1 into V2. So where output is equal to log of V1 into V2 anta barutte. So alige, so output is almost proportional to log of V1 and V2 in practical. Okay, so practically ಈ ರೀತಿ ನಮಗೆ ಸಿಗುತ್ತೆ. ಹಾಗಾದ್ರೆ ಇಲ್ಲಿ ಏನ್ ಸ್ಟೆಪ್ಸ್ ಫಾಲೋ ಮಾಡಿದೀವೋ ಅದಕ್ಕೆ ಸೂಟೇಬಲ್ ಆಗಿರ್ತಕ್ಕಂಥ op-amp ಸರ್ಕ್ಯೂಟ್ ನ ನಾವು ಬರೆದ್ರೆ, ಸೊ ದಟ್ ಇಟ್ ಸೆಲ್ಫ್ ವಿಲ್ ಬಿ ವಾಟ್ ಮಲ್ಟಿಪ್ಲೈಯರ್. ಓಕೆ, ಸೊ ಹಾಗಾದ್ರೆ ಸ್ಟಾರ್ಟಿಂಗ್ ಏನ್ ಮಾಡಿದ್ವಿ ನಾವು, ಎರಡು ಲಾಗರಿಥಮಿಕ್ ಆಂಪ್ಲಿಫೈಯರ್ ನ ಯೂಸ್ ಮಾಡಿದ್ವಿ. ಹಾಗಾದ್ರೆ ಲಾಗರಿಥಮಿಕ್ ಆಂಪ್ಲಿಫೈಯರ್ ನ ಯೂಸ್ ಮಾಡ್ತಿದೀವಿ ಅಂದ್ರೆ, ಸೊ ಎರಡು ಲಾಗರಿಥಮಿಕ್ ಆಂಪ್ಲಿಫೈಯರ್ ನ ಬರ್ಕೋಬೇಕು. op-amp as ಲಾಗರಿಥಮಿಕ್ ಆಂಪ್ಲಿಫೈಯರ್ ಗೊತ್ತಿದೆ. ಸೊ ಇಲ್ಲಿ ಓಕೆ, ವಿ ಯೂಸ್ one logarithmic amplifier for V01, another for V02. So this is V1 here. See, let it be R1, this is R2, this is D, right, diode as feedback element. Output of this one is V01, this is V02. Okay, so this is a logarithmic amplifier. Okay, so ನೋಡಿ ಇದು ಇಂಡಿವಿಜುವಲ್ ರಿಸಲ್ಟ್ಸ್ ಏನಾಗಿರುತ್ತದೆ, log of V1, log of V2 from each logarithmic amplifiers. ನೆಕ್ಸ್ಟ್ ಏನ್ ಮಾಡಿದ್ವಿ, ಆಡ್ ಮಾಡಿದ್ವಿ. ನೆಕ್ಸ್ಟ್ ಸ್ಟೇಜ್ ಅಲ್ಲಿ ಆಡ್ ಮಾಡಿದ್ವಿ. ಸೊ ಹಾಗಾದ್ರೆ ಇವೆರಡನ್ನು ನಾವೇನ್ ಮಾಡಬೇಕು, ಒಂದು ಸಮ್ಮಿಂಗ್ ಆಂಪ್ಲಿಫೈರ್ ಕೊಡಬೇಕು ಅಥವಾ ಆಡರ್ ಗೆ ಕೊಡಬೇಕು.
Okay, so op amp as adder ಓದಿದೀವಿ. So let us say this one as R3, this as R4. Okay, so so we provide this one to op amp adder circuit. So now plus VCC minus VE, so they are biasing voltages. Even if it is not mentioned, it is understood that we must provide this biasing voltages. Okay, see op amp as adder use ಮಾಡುತ್ತೀವಿ, right? Okay, now to get final result, okay, here V03 is what? V03 is log of V1 into V2. Okay, so ಹಾಗಾದ್ರೆ log of V1 into V2 ಸಿಕ್ಕಿದೆ, so V03 ಸಿಕ್ಕಿದೆ ಅಲ್ವಾ. ಸೊ ಈಗ ಅದನ್ನ ಒಂದು ಆಂಟಿ ಲಾಗರಿಥಮಿಕ್ ಆಂಪ್ಲಿಫೈಯರ್ ಗೆ ಅಪ್ಲೈ ಮಾಡಿದ್ರೆ ಯು ಗೆಟ್ ಅ ಔಟ್ಪುಟ್ ವಿಚ್ ಇಸ್ ಪ್ರಪೋರ್ಷನಲ್ ಟು ವಾಟ್? ಪ್ರಾಡಕ್ಟ್ ಆಫ್ V1 and V2. So this result is what? Log of V1 into V2, okay, to the base E. So alige this one is given to a anti-logarithmic amplifier. Okay, so anti-logarithmic amplifier ge connect ಮಾಡ್ತೀವಿ ಈ ರಿಸಲ್ಟ್ ನ, ಸರಿನಾ? V03 ನ anti-logarithmic amplifier ge connect ಮಾಡ್ತೀವಿ. So this is what? Anti-logarithmic amplifier. The final output is V0, that is proportional to what? See, anti-log of V1 into V2. Alige output is proportional to V1 into V2. Okay, so this part is anti-logarithmic amplifier. Anti-logarithmic amplifier. So this part is adder. Op amp as adder. Okay, so complete this circuit is what? Multiplier. Okay, op amp as multiplier, you get an output which is proportional to product of input voltages V1 and V2. Okay, thank you.